ವೀಕ್ಷಕರೇ, ನೀವು ಗಮನಿಸ್ತಾ ಇದ್ದೀರಿ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ, ಅದರಲ್ಲೂ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಿ. ರಾಜ್ಯದ ಜನ ಇವರ ಗ್ಯಾರಂಟಿಗಳನ್ನ ನಂಬಿ 135 ಪ್ಲಸ್ ಆಲ್ಮೋಸ್ಟ್ 140 ಸ್ಟ್ರೆಂತ್ ಮೆಜಾರಿಟಿಯನ್ನ ಕೊಟ್ಟು ಸರ್ಕಾರ ಅಧಿಕಾರಕ್ಕೆ ಬರುವ ಹಾಗೆ ಮಾಡಿದ್ರು. ಜನರ ಸಮಸ್ಯೆಗಳನ್ನ ಮರೆತು, ಆಡಳಿತ ವ್ಯವಸ್ಥೆಯನ್ನ ಮರೆತು, ಏನೆಲ್ಲ ಸುಧಾರಣೆಗಳನ್ನ ತರಬೇಕು ಅನ್ನೋದನ್ನ ಮರೆತು ತಮ್ಮ ಕುರ್ಚಿ ಕಾದಾಟದಲ್ಲಿ ತೊಡಗಿಸ್ಕೊಂಡಿರುವಂತಹ ಕಾಂಗ್ರೆಸ್ ಪಕ್ಷದ ಇವತ್ತಿನ ಸರ್ಕಸ್ಗಳನ್ನ ನೋಡ್ತಾ ಇದ್ರೆ ಜನರು ಯಾಕಾದ್ರೂ ಇವರಿಗೆ ವೋಟ್ ಹಾಕಿದ್ವಪ್ಪ ಅಂತ ಪ್ರಶ್ನೆ ಮಾಡ್ಕೊಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ಜನ ಯೋಚನೆ ಮಾಡ್ತಿದ್ದಾರೆ. ಯಾಕೆಂದ್ರೆ ಇವತ್ತು ನಡೀತಾ ಇರೋದು, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಬಣದವರು ದೆಹಲಿಗೆ ಹೋಗಿರೋದು, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಬಣದವರು ಒಂದು ಡಿನ್ನರ್ ಮೀಟ್ ಮಾಡಿರೋದು. ಇದೆಲ್ಲವೂ ಕೂಡ ಇವತ್ತಿನ ರಾಜಕೀಯ ಡೆವಲಪ್ಮೆಂಟ್ಗೆ ಸಾಕ್ಷಿಯಾಗಿದೆ. ಸೊ ಏನೇ ಆಗಲಿ ನವೆಂಬರ್ ಕ್ರಾಂತಿ ಅಂತ ಇದ್ರು. ನವೆಂಬರ್ 21ಕ್ಕೆ ಮುಹೂರ್ತ ಫಿಕ್ಸ್ ಆಗಿತ್ತು ಅಂತ ಹೇಳಲಾಗ್ತಾ ಇತ್ತು ಕುರ್ಚಿ ಬದಲಾವಣೆಗೆ. ಆದರೆ ಈಗ ನವೆಂಬರ್ 27 ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ಗೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದೆಲ್ಲದರ ಮಧ್ಯೆ ಮಾನ್ಯ ಎ.ಸಿ.ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೇನು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಏನಾಗುತ್ತೆ ಕಾಂಗ್ರೆಸ್ನಲ್ಲಿ? ನಿಜವಾಗ್ಲೂ ಏನಾದರೂ ಬದಲಾವಣೆ ಆಗುತ್ತಾ? ಏನೇ ಬದಲಾವಣೆಗಳಾದರೂ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗೋದಂತೂ ಪಕ್ಕಾ ಫಿಕ್ಸು ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರದ ಬಗ್ಗೆ ಇವತ್ತಿನ ಪವರ್ ಫೋಕಸ್ನಲ್ಲಿ ಹಿರಿಯ ಪತ್ರಕರ್ತರು ಹಾಗೆ ಇನ್ನುಳಿದಂತಹ ಅತಿಥಿ ಗಣ್ಯರ ಜೊತೆಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ದಿಢೀರ್ ಅಂತ ನವೆಂಬರ್ ಕ್ರಾಂತಿಯ ಬಿರುಗಾಳಿ ಬೀಸ್ತಾ ಇದೆ. ಸಿದ್ದರಾಮಯ್ಯ ಅಧಿಕಾರಾವಧಿ 2.5 ವರ್ಷ ಕಂಪ್ಲೀಟ್ ಆಗಿದೆ ನಿನ್ನೆಗೆ. ಸರಿಯಾಗಿ ನವೆಂಬರ್ 20ಕ್ಕೆ ಹೊಸ ವರ್ಷವನ್ನ ಡಿ.ಕೆ. ಶಿವಕುಮಾರ್ ಆರಂಭಿಸಿದ್ದಾರೆ. ಸೈಲೆಂಟ್ ಆಗಿ ಪಟ್ಟಕ್ಕೆ ಪಟ್ಟು ಹಾಕಿ ಡಿ.ಕೆ. ಶಿವಕುಮಾರ್ ಹಠ ಹಿಡಿದು ಕೂತ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೊಡದೇ ಇದ್ರು ಡಿ.ಕೆ. ಶಿವಕುಮಾರ್ ಅವರ ಪಟ್ಟನ್ನ ಬಿಡ್ತಾ ಇಲ್ಲ. ದಿಢೀರ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ನವೆಂಬರ್ ಕ್ರಾಂತಿಯ ಕುರ್ಚಿ ಫೈಟ್ ಬಂದು ನಿಂತ್ಕೊಂಡಿದೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಡಿ.ಸಿ.ಎಂ ಇಬ್ರು ಹೈಕಮಾಂಡ್ ಏನ್ ನಿರ್ಧಾರ ತಗೊಳುತ್ತೋ ನಾವು ಅದಕ್ಕೆ ಬದ್ಧ ಅಂತ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ದುರಂತ ಅಂದ್ರೆ ಹೈಕಮಾಂಡ್ ಏನೂ ನಿರ್ಧಾರ ಮಾಡದಂತ ಸ್ಥಿತಿಯಲ್ಲಿದೆ ಅನ್ನೋದೇ ಇಲ್ಲಿ ದೊಡ್ಡ ದುರಂತ. ನೀ ಕೊಡೆ ನಾ ಬಿಡೆ ಕಿತ್ತಾಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತಬ್ಬಿಬ್ಬಾಗಿ ಹೋಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಬಿಸಿ ತುಪ್ಪವಾಗಿದೆ ಈ ಹಗ್ಗ ಜಗ್ಗಾಟ. ಇದನ್ನ ಕಾಂಗ್ರೆಸ್ ಹೈಕಮಾಂಡು 2.5 ವರ್ಷದ ಹಿಂದೆನೆ ಯೋಚನೆ ಮಾಡಬೇಕಾಗಿತ್ತು. ಎಂಥವ್ದ ಎದುರುಗಡೆ ಇದ್ದಾರೆ ಸಿದ್ದರಾಮಯ್ಯ ಏನು, ಡಿ.ಕೆ. ಶಿವಕುಮಾರ್ ಏನು, ಯಾರ ಹತ್ರ ನಾವು ಮಾತು ಕೊಡ್ತಾ ಇದ್ದೀವಿ, ಇನ್ ಕೇಸ್ ಏನಾದರೂ ಆ ಥರ ಮಾತನಾಡಿದ್ರೆ ಯಾರಿಗೆ ನಾವು ಇದನ್ನ ಹೇಳ್ತಾ ಇದ್ದೀವಿ, ಪವರ್ ಶೇರಿಂಗ್ ಬಗ್ಗೆ ನಾವು ಏನೆಲ್ಲ ಮಾತಾಡ್ತಿದ್ದೀವಿ, ಇದು ಮುಂದೊಂದು ದಿವಸ ಎಲ್ಲಿಗೆ ಹೋಗಿ ನಿಂತ್ಕೊಳ್ಬಹುದು, ರಾಜ್ಯದ ಸ್ಥಿತಿಗತಿಗಳು ಹೀಗೇ ಇರುತ್ತಾ, ಇದೆಲ್ಲವನ್ನ ಕಾಂಗ್ರೆಸ್ನ ಹೈಕಮಾಂಡು 2.5 ವರ್ಷದ ಹಿಂದೆ ಯೋಚನೆ ಮಾಡಬೇಕಾಗಿತ್ತು. ಹೇಗಾದ್ರೂ ಮಾಡಿ ನಾವು ಅಧಿಕಾರ ರಚನೆ ಮಾಡಬೇಕು ಅನ್ನುವಂಥ ಹುಮ್ಮಸ್ಸಿನಲ್ಲಿ ಆಯ್ತು ಅಂತ ಅವತ್ತೇನೋ ಮಾತಾಡ್ಬಿಟ್ರು. ಆದ್ರೆ ಈಗ ಒಂಥರ ಹೇಳ್ತಾರಲ್ಲ ತೂಗುಗತ್ತಿ ಅಂತ, ಹಾಗಾಗಿದೆ ಕಾಂಗ್ರೆಸ್ ಹೈಕಮಾಂಡ್ನ ಪರಿಸ್ಥಿತಿ. ಹಾಗಾದ್ರೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಏನ್ ಮಾತಾಡಿದ್ರು, ಇವತ್ತು ಸಿದ್ದರಾಮಯ್ಯನವರು ಮೈಸೂರಿಗೆ ಹೋದ್ಮೇಲೆ ಡಿ.ಕೆ. ಶಿವಕುಮಾರ್ ಹೊರಗಡೆ ಬಂದು ಏನ್ ಮಾತಾಡಿದ್ರು, ಎಲ್ಲವನ್ನ ಕೇಳಿಸ್ಕೊಂಡ್ ಬರೋಣ. ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ, ಸರ್ಕಾರ ರಚನೆ ಮಾಡಿ ಪುನರ್ ರೀಸಫಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು? ಹೈಕಮಾಂಡ್ ಅವ್ರು ಮಾತಾಡಿದಾರ? ಏನ್ ಮಾಡಕ್ಕಾಗಲ್ಲ. ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು, ಈಗಲೂ ಹೋಗಿರ್ಬೇಕು. ನಾನು ಈಗ ಹೈಕಮಾಂಡ್ ಏನ್ ಹೇಳ್ತಾರ ಕೇಳ್ತೀವಿ ಅಂತ ನಾನು ಮಾಡಿದೀನಿ, ಅವರು ಹೇಳಿದೀವಿ, ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಹೈಕಮಾಂಡ್ ಏನ್ ಹೇಳ್ತಾರ ಕೇಳ್ತೀವಿ ಅಂತ ನಾನು ಮಾಡಿದೀನಿ, ಅವರು ಹೇಳಿದೀವಿ, ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಹೈಕಮಾಂಡ್ ಏನ್ ಹೇಳ್ತಾರ ಕೇಳ್ತೀವಿ ಅಂತ ನಾನು ಮಾಡಿದೀನಿ, ಅವರು ಹೇಳಿದೀವಿ, ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಹೈಕಮಾಂಡ್ ಏನ್ ಹೇಳ್ತಾರೆ. ನವೆಂಬರ್ ಕ್ರಾಂತಿ ಬಗ್ಗೆ ಕೊನೆಗೂ ಡಿ.ಕೆ. ಶಿವಕುಮಾರ್ ಮೌನ ಮುರಿದಿದ್ದಾರೆ. ಇದಕ್ಕೊಂದಷ್ಟು ಪ್ರತಿಕ್ರಿಯೆಗಳನ್ನ ಕೊಟ್ಟರು. ಗುಂಪುಗಾರಿಕೆ, ಬಣ ಬಡದಾಟಗಳು, ಬಣಗಳ ಬಗ್ಗೆ ಮಾತನಾಡಿದ್ದಾರೆ. ನಾನು ಯಾವತ್ತೂ ನನ್ನ ಜೀವನದಲ್ಲಿ ಗುಂಪುಗಾರಿಕೆ ಅಥವಾ ಬಣ ಮಾಡಿದವನೇ ಅಲ್ಲ, ಇಟ್ ಇಸ್ ನಾಟ್ ಇನ್ ಮೈ ಬ್ಲಡ್ ಅಂತ ಹೇಳ್ತಾ ಇದ್ರು ಡಿ.ಕೆ. ಶಿವಕುಮಾರ್. ಇವತ್ತು ಗುಂಪುಗಾರಿಕೆ, ಬಣ ಬಡದಾಟವನ್ನ ತಳ್ಳಿ ಹಾಕಿದ್ದಾರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್. ನಾನು 140 ಶಾಸಕರಿಗೂ ಅಧ್ಯಕ್ಷ, 140 ಶಾಸಕರು ಕೂಡ ನನ್ನ ಶಾಸಕರೇ. ಆಪ್ತರ ದೆಹಲಿ ಭೇಟಿ ಬಗ್ಗೆ ಡಿ.ಕೆ. ಶಿವಕುಮಾರ್ ಜಾಣ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ಸಂಪುಟ ಪುನಾರಚನೆ ಬಗ್ಗೆ ಸಿಎಂ ಹೇಳಿದ ಹಿನ್ನೆಲೆ ತೆರಳಿದ್ದಾರೆ. ಸಿಎಂ ಮೇಲೇನೆ ಗಾಳ ಉಳಿಸ್ಬಿಟ್ರು ಡಿ.ಕೆ. ಶಿವಕುಮಾರ್ ಅವರು. ಎಲ್ಲರಿಗೂ ಮಂತ್ರಿಗಿರಿ ಆಸೆ ಇದ್ದೇ ಇರುತ್ತೆ, ಅದಕ್ಕೋಸ್ಕರ ಹೋಗಿದ್ದಾರೆ ಹೊರತು ನಾನು ಯಾರನ್ನು ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರು.
ಈ ವಿಚಾರಕ್ಕೆ ಡಿಸಿಎಂ ಏನ್ ಮಾತಾಡಿದ್ರು ಕೇಳಿಸ್ಕೊಳ್ಳಿ. ನಮ್ಮ ಚೀಫ್ ಮಿನಿಸ್ಟ್ರು ಯಾವಾಗಲೂ ಕೂಡ ಅವ್ರದ್ದು ವಿಚಾರಧಾರೆನ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗುದಿಲ್ಲ. ಅವರು ಹೇಳಿದ್ದಾರೆ, ನಾನುಂಟು ಹೈಕಮಾಂಡ್ ಉಂಟು, ಹೈಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದ್ದೀನಿ, ಅವರು ಹೇಳಿದ್ದೀವಿ. ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಐ ಡೋಂಟ್ ನೋ ವಾಟ್ ಡಿನ್ನರ್, ವಾಟ್ ಇಸ್ ದಟ್, ಐ ಡೋಂಟ್ ನೋ. ಐ ಆಮ್ ನಾಟ್ ಅವೇರ್ ಆಫ್ ದಿ ಡಿನ್ನರ್. ಡಿನ್ನರ್ ಇಸ್ ಗೋಯಿಂಗ್ ಆನ್. They wanted to make a new PCC president, 4-5 deputy CMs. All meetings are going on last 2.5 years. It is nothing new. Let they make more meetings. All 140 members are eligible to become minister, chief minister, everything they can become. Now no question is there. Honorable Chief Minister is there. He said that he will come to complete 5 years. I wish him all the best. We will all work with him. Nodappa. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಂತ ಮಾರ್ಮಿಕವಾಗಿ ಹೇಳಿದ್ರೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ನೀವು ಏನಾದರೂ ಹೇಳ್ಕೊಳ್ರಿ 5 ವರ್ಷ ನಾನೇ ಸಿಎಂ ಅಂತ ಮೈಸೂರಲ್ಲಿ ಮಾತಾಡಿದ್ದಾರೆ. ನಾನೇ ಮುಂದೆ ಇನ್ನೂ 2 ಬಜೆಟ್ ಅನ್ನ ಮಂಡಿಸ್ತೀನಿ ಅಂತ ಭವಿಷ್ಯ ನುಡಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಯಕತ್ವ ಬದಲಾವಣೆ ತೀರ್ಮಾನಿಸೋದು ವರಿಷ್ಠರು, ಸಂಪುಟದ ಬಗ್ಗೆಯೂ ತೀರ್ಮಾನಿಸೋದು ಹೈಕಮಾಂಡ್ ಹೇಳೋದನ್ನ ನಾವೆಲ್ಲರೂ ಪಾಲಿಸಬೇಕು ಅಂತಾನೂ ಹೇಳ್ತಾರೆ. ಈ ಕಡೆ ನಾನೇ ಸಿಎಂ ಅಂತಾನೂ ಹೇಳ್ತಾರೆ. ಹಂಗಂದ್ರೆ ನೀವೇ ಸಿಎಂ ಅಂತ ಹೈಕಮಾಂಡ್ ಹೇಳಿದ್ಯಾ? ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗಲೂ ನಾನು ಗ್ಯಾರಂಟಿ ವಿಚಾರದಲ್ಲಿ ನನ್ನ ಮಾತನ್ನ ತಪ್ಪಲ್ಲ, ಮುಂದಿನ ಬಜೆಟ್ ಕೂಡ ನಾನೇ ಮಂಡನೆ ಮಾಡ್ತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ರಾಯಸ್ವಾಮಿ ಹೋಗಿದಾರ ಎಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಇವರೇ ಹೇಳಿದಾರಲ್ಲ, ಡಿಕೆ ಹೇಳಿದಾರಲ್ಲ, ಡಿಕೆ ಶಿವಕುಮಾರ್ ಹೇಳಿದಾರಲ್ಲಪ್ಪ. ನಾನು ಏನು ಉತ್ತರ ಹೇಳಿ ಎಲ್ಲಿಗೆ ಹೋಗಿದ್ದಾರೆ, ನಾನು ಮಾತಾಡದೆ ಅವ್ರ ಜೊತೆನಲ್ಲಿ, ಇವತ್ತು ಮಾತಾಡದೆ. ಇದರಲ್ಲಿ ಬಂದಿದ್ರು, ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕೂಡ ಬಂದಿದ್ರು. ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರನ್ನು ಭೇಟಿ ಮಾಡಕ್ ಬಂದಿದ್ದೀನಿ ಅಂತ ಹೇಳಿದ್ರು. ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ಲೀಡರ್ಶಿಪ್ ಚೇಂಜ್ ಮಾಡೋದಾಗ್ಲಿ, ಸರ್ಕಾರ ರಚನೆ ಮಾಡಿ ಪುನರ್ ರೀಸಫಲ್ ಮಾಡೋದಾಗ್ಲಿ, ಯಾರು ತೀರ್ಮಾನ ಮಾಡೋದು? ಹೈಕಮಾಂಡ್ ಅವ್ರು ಮಾತಾಡಿದಾರ? ಏನ್ ಮಾಡಕ್ಕಾಗಲ್ಲ. ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು, ಈಗಲೂ ಹೋಗಿದ್ದಾರೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು, ಎಲ್ರು ಕೇಳಬೇಕು. ಹೌದು, ಈಗಲೂ ಮಾತು ತಪ್ಪಲ್ಲ. ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದ್ ಮಾಡಿ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಖರ್ಗೆ ಅವರು ಬೆಂಗಳೂರು ಬರ್ತಾ ಇದ್ದಾರೆ, ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ. ಬಂದಾಗ ನಾಳೆ ಭೇಟಿ ಮಾಡ್ತಾರೆ. ಹೈಕಮಾಂಡ್ ಅವರು ಹೇಳಿದಾರ, ಅವ್ರು ಏನ್ ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಇನ್ನೂ ಒಂದಿಷ್ಟು ಜನ ಸಚಿವರುಗಳು ಈ ಪವರ್ ಶೇರಿಂಗ್ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ರು ಕೇಳಿಸ್ಕೊಳ್ಳಿ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಚೆಲುವರಾಯಸ್ವಾಮಿ ಅವರು ಮತ್ತೆ ಶಾಸಕರು ಭೇಟಿ ಮಾಡಿದ್ದಾರೆ. ಅಷ್ಟೇ ನಮ್ಮ ಎಐಸಿಸಿ ನೋಡಿ, ಒಂದು ತಿಳ್ಕೊಳ್ಳಿ, ದೆಹಲಿಗೆ ಹೋದಾಗ ನಾವು ಯಾರೇ ಆಗಲಿ ಕಾಂಗ್ರೆಸ್ ಪಕ್ಷದವರು, ನಮಗೆ ಒಂದು ಪದ್ಧತಿ, ನಮ್ಮ ರಾಜ್ಯದವರು ಯಾರಾದರೂ ಇದ್ರೆ ಅವ್ರನ್ನ ಭೇಟಿ ಮಾಡೋದು, ಇಲ್ಲ ಅಂದ್ರೆ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳನ್ನು ಭೇಟಿ ಮಾಡೋದು ಒಂದು ಪದ್ಧತಿ. ಎಐಸಿಸಿ ಆಫೀಸಿಗೆ ಹೋಗ್ತೀವಿ, ಅದು ಒಂಥರ ಸಂಪ್ರದಾಯ ಇದ್ದಂಗೆ ನಮಗೆ. ಆ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರು ನಮ್ಮವರೇ ಇದ್ದಾರೆ, ಅವ್ರನ್ನ ಭೇಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ? ಅದಕ್ಕೆ ಭೇಟಿ ಮಾಡಿರ್ತಾರೆ. ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸೋ ಅಗತ್ಯ ಆಗೋಲ್ಲ. ಹೈಕಮಾಂಡ್ ವಿಷಯ ಮತ್ತೆ ಹೇಳಿದೀವಿ. ಈಗ ಯಾರು ನಾವು ಹೋಗಿ ಯಾರ ಪರವಾಗಿ ಹೇಳಿದ್ರು ಅದಾಗೋಲ್ಲ, ವಿರೋಧವಾಗಿ ಹೇಳಿದ್ರು ಅದಾಗೋಲ್ಲ. ಅಂತಿಮವಾಗಿ ಹೈಕಮಾಂಡ್ ಏನ್ ಮಾಡ್ಬೇಕಂತ ಅವ್ರು ತೀರ್ಮಾನ ಮಾಡ್ಬೇಕು, ನಾವು ತೀರ್ಮಾನ ಮಾಡ್ಬೇಕಲ್ಲ. ಹಿಂದೆ ನೀವು ಕೂಡ ಒಂದು ಕ್ಲಾರಿಟಿ ಬಯಸಿದ್ರಿ ಸರ್ ಹೈಕಮಾಂಡ್ ಇಂದ. ಇದು ಹೀಗೆ ಗೊಂದಲ ಮುಂದುವರಿತಾ ಇದೆ ಸರ್. ಈಗ 2 ವರ್ಷ ಆಗಿರೋದ್ರಿಂದ ಈಗ ಒಂದು ರೀತಿ ಗುಂಪುಗಾರಿಕೆ ತರ ಶುರುವಾಗಿದೆ. ಒಂದು ಟೀಮ್ ಹೋಗಿ ಡೆಲ್ಲಿಲಿ ಕೂತಿದ್ದಾರೆ, ಇದು ಬೇರೆ ಮೆಸೇಜ್ ಪಾಸ್ ಆಗ್ತಾ ಇದೆ. ಈ ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದಕ್ಕೆ ಸೂಕ್ತ ಟೈಮ್ ಆಯಿತು. ಅದ್ರ ಬಗ್ಗೆ ಅಂತಿಮವಾಗಿ ಅವ್ರ ತೀರ್ಮಾನ ಮಾಡ್ಬೇಕು, ನಾವಲ್ಲ.
ನಾವಂತ ಅಲ್ಲಿ ಹೇಳುವಂತ ಶಾಸಕರು ದಲ್ಲಿ ಹೋಗುವಂತ ಅಧಿಕಾರ ಅವರೆಲ್ಲರಿಗೂ. ಅವ್ರು ಯಾವ ಕಾರಣಕ್ಕೆ ಹೋಗಿದ್ದಾರೆ ಏನು ಅನ್ನೋದನ್ನ ಅವರು ಹೇಳ್ಬೇಕಾಗ್ತದೆ. ಇದೀಗ ನಾನು ನೋಡ್ತಾ ಇದ್ದೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ರು ಈ ಶಾಸಕರು ತಾವು ಸಚಿವರಾಗಬೇಕು ಅಂತ ಒಂದು ದೃಷ್ಟಿಯಿಂದ ಹೋಗಿದ್ದಾರೆ ಅಂತೇಳಿ ಈಗ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ರು. ಅವರೊಂದು ಹೇಳಿಕೆಯನ್ನು ಕೊಡ್ತಾ ಇದ್ರು. ಒಂದು ಹೇಳ್ತಾನೆ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಈಸ್ ಸುಪ್ರೀಂ. ಹೈಕಮಾಂಡ್ ಅಂತಿಮ. ಅದು ಹೈಕಮಾಂಡ್ ಏನು ಕಾಲಕ್ಕೆ ನಿರ್ಧಾರ ಮಾಡ್ತದೆ ಅದೆಲ್ಲವನ್ನ ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯ ಸಾಹೇಬರು ಹಿಡ್ಕೊಂಡು ಮುಖ್ಯಮಂತ್ರಿಗಳು ಹಿಡ್ಕೊಂಡು ಉಪಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲ ಸಚಿವರು ಶಾಸಕರು ಎಲ್ಲರೂ ಕೂಡ ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ಕೇಳುವಂಥದ್ದು. ಅದೇನೇ ಇರ್ಬೋದು. ಇವತ್ತು ಸಹ ನಮ್ಮಲ್ಲಿ ಏನಿದೆಲ್ಲ ಯಾವುದೇ ನಿರ್ಧಾರಗಳಾಗಲಿ ಏನೇ ನಿರ್ಧಾರಗಳಾಗಲಿ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ತಗೋತದೆ. ಮತ್ತು ಸಿದ್ದರಾಮಯ್ಯನವರು ಕೂಡ. ಇನ್ನು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ದೆಹಲಿಗೆ ತೆರಳಿದಂತಹ ಶೃಂಗೇರಿ ಶಾಸಕ ರಾಜೇಗೌಡ ಮತ್ತು ಡಿ ಕೆ ಶಿ ಅವರ ಅತ್ಯಾಪ್ತ ಬಾಲಕೃಷ್ಣ ಅವರು ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ. ಸಾಹೇಬರು ಮತ್ತು ವೇಣುಗೋಪಾಲ್ ಸಾಹೇಬ್ರನ್ನ ಭೇಟಿಯಾಗೋ ವಿಚಾರ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಾರ್ ಸಾಹೇಬ್ರ ಹತ್ರ ಅನುಮತಿ ತಗೊಂಡು ಬಂದಿದ್ದಾರೆ. ನಮ್ಮಲ್ಲಿ ಒಂದು VGF ಹೆಚ್ಚು ಮಾಡಿಕೊಡೋದಕ್ಕೆ ಪವರ್ ಮಿನಿಸ್ಟರ್ ಭೇಟಿ ಮಾಡಬೇಕಿತ್ತು. ಅದಕ್ಕೆ ಮೆಮೊರಂಡಮ್ ಲೆಟರ್ ತಂದಿದ್ದೇನೆ. ಜೊತೆಗೆ ಅನಿಮಲ್ ಮತ್ತು ಮೆನ್ ಕಾನ್ಫ್ಲಿಕ್ಟ್ ತುಂಬ ಇದೆ ನಮ್ಮ ಕ್ಷೇತ್ರದಲ್ಲಿ. ತಮಗೆ ಗೊತ್ತಿದೆ, ತಾವು ಮಾಧ್ಯಮದಲ್ಲಿ ಪ್ರಕಟ ಮಾಡಿದಿರಿ. 9 ಜನ ನಾವು ಕಳ್ಕೊಂಡಿದ್ದೇವೆ. ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಅರಣ್ಯ ಸಚಿವರು ಕೂಡ ಸಭೆ ಏನ್ ಹೋಗಿದಾರೆ ಗೊತ್ತಿಲ್ಲ ನಮ್ಗೆ. ಹೋಗಿದ್ದಾರೆ ಅಂತ ನಮಗೂ ನಿಮ್ಮಂಗೆ ನಿಮ್ ಮಾಧ್ಯಮದಲ್ಲಿ ನೋಡಿ ತಿಳ್ಕೊಂಡಿದೀವಿ ನಾವು ಹೋಗಿದ್ದಾರೆ ಅಂತ. ಬಟ್ ನಾವು ಹೋಯ್ತೀವಿ ಅಂತ ನಿಮ್ಗೆ ಯಾರು ಹೇಳಿದ್ರು? ನಾನಂತೂ ಬುಕ್ ಮಾಡಿಲ್ಲಪ್ಪ. ಕೇಳ್ಬೇಕು. ಬುಕ್ ಮಾಡೋರು ಯಾರು ಇದ್ರೆ ನೀವೇ ನಮ್ಗೆ ಮಾಹಿತಿ ಕೊಟ್ರೆ ಕೇಳ್ತೀವಿ ನಾವು. ನಾನೇನ್ ದೊಡ್ಡ ಲೀಡರ್ ನೇತೃತ್ವ ತಗೊಳಕ್ಕೆ. ಇಲ್ಲಿ ನೋಡ್ರಿ, ನಾನ್ ಸೀನಿಯರ್ MLA JDS ನಲ್ಲಿ. ಐ ಆಮ್ ಜೂನಿಯರ್ MLA ಇನ್ ಕಾಂಗ್ರೆಸ್. ಫಸ್ಟ್ ಟೈಮ್ MLA ಇನ್ ಕಾಂಗ್ರೆಸ್. ನಾನು ಸೀನಿಯಾರಿಟಿ ಇದ್ದಿದ್ದು ಅಲ್ಲಿ. ಇಲ್ಲಿ ನಾನು ಜೂನಿಯರ್. ನಾನು ಅದನ್ನ ಕ್ಲೈಮ್ ಮಾಡಕ್ ಆಗಲ್ಲ ಸೀನಿಯಾರಿಟಿ. ಯಾಕಂದ್ರೆ ನನಗಿನ್ನ ಸೀನಿಯರ್ಸ್ ಗಳು ಅವ್ರೆ ಇಲ್ಲಿ. ಅನೇಕ ಸಾರಿ MLA ಕಾಂಗ್ರೆಸ್ ನಲ್ಲಿ ಗೆದ್ದೆ. ಈಗ ನಾನು ಇಕ್ಬಾಲ್ ಹುಸೇನ್ ಅವರು ಒಂದೇ ಲೆವೆಲ್. ಈಗ ಅವರು ಫಸ್ಟ್ ಟೈಮ್ ಕಾಂಗ್ರೆಸ್ MLA, ನಾನು ಫಸ್ಟ್ ಟೈಮ್ ಕಾಂಗ್ರೆಸ್. ಸರ್, ಈಗ ನಮ್ಮ ಅಭಿಪ್ರಾಯ, ನಮಗೂ ಅವಕಾಶ ಮಾಡ್ಕೊಡಿ ನಮ್ಮ ಜಿಲ್ಲೆಗೆ. ಅವರು ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಆದ್ರೆ ಅಂತಿಮವಾಗಿ ತೀರ್ಮಾನ ಮಾಡೋದು ನನಗೆ ಹೇಳಿಲ್ವಾ? ನನಗೇನ್ ಡೆಲ್ಲಿಗೆ ಹೋಗೋ ಇದು ಕಾಣ್ತಾ ಇಲ್ಲ. ಹಂಗೇನಾರ ಬಂದು ಹೈಕಮಾಂಡ್ ಅವ್ರ ಹತ್ರ ಏನಾರ ವಿಚಾರಗಳು ಏನೋ ವಿದ್ಯಮಾನಗಳಿದ್ರೆ ಹೋಗಿ ಚರ್ಚೆ ಮಾಡ್ಬೇಕು ಅಂದ್ರೆ. ಇನ್ನು ಕೊಟ್ಟು ಹೊಡೆಸ್ಕೊಳ್ಳೋದು ಅಂತ ನಮ್ಮ ಕಡೆ ಹೇಳ್ತಾರೆ. ಅದೇ ರೀತಿ ವಿಪಕ್ಷಕ್ಕೆ ಒಂದಷ್ಟು ಆಹಾರವನ್ನ ಅಸ್ತ್ರವನ್ನ ಕೊಟ್ಟಿರುವಂತಹ ಕಾಂಗ್ರೆಸ್ ಯಾವ ರೀತಿ ಅವ್ರ ಹತ್ರ ಒದೆ ತಿಂತಾ ಇದೆ, ಮಾತಿನ ಒದೆಯನ್ನ ಅಂತ ಕೇಳಿಸ್ಕೊಳ್ಳಿ. ಜನ ಏನ್ ಕೇಳ್ತಾ ಇದಾರೆ, ನಿಮ್ದು 2.5 ಅಗ್ರಿಮೆಂಟ್ ಆಗಿದೆಯೋ, 2.5 ವರ್ಷದ ಅಗ್ರಿಮೆಂಟ್ ಆಗಿದೆಯೋ ಇಲ್ಲೋ ಬೊಗಳಿ ಅಂತ ಹೇಳ್ತಾ ಇದಾರೆ. ನಾನಲ್ಲ ಕೇಳ್ತಾ ಇರೋದು, ಜನ. ಬೊಗಳ್ರಪ್ಪ ನೀವು. 2.5 ವರ್ಷ ಅಗ್ರಿಮೆಂಟ್ ಆಗಿದೆಯೋ ಇಲ್ಲ ಹೇಳ್ಬಿಟ್ರೆ ಮುಗ್ದೋಯ್ತು. ಇಲ್ಲ ಖರ್ಗೆ ಅವರು ಅಲ್ಲ, ದೊಡ್ಡ ಖರ್ಗೆ, ಮರಿ ಖರ್ಗೆ ಅಲ್ಲ, ದೊಡ್ಡ ಖರ್ಗೆ ರಾಹುಲ್ ಗಾಂಧಿ ಅವರು 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೇಳಿಸ್ಬಿಡಿ. ಅವರು ಹೇಳ್ತಾ ಇಲ್ಲ, ಇವರು ಹೇಳ್ತಾ ಇಲ್ಲ. DK ಕೇಳಿದ್ರೆ 4 ಗೋಡೆ ಮಧ್ಯೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಕೇವಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ಕುರ್ಚಿಗಾಗಿ ಕಚ್ಚಾಡ್ತಾ ಇದ್ದಾರೆ. 3 ಗುಂಪುಗಳಾಗಿದ್ದಾರೆ. ದುರ್ದೈವ ಅಂದ್ರ ಸಿದ್ದರಾಮಯ್ಯನವ್ರದ್ದು ಒಂದು ಗುಂಪು, SC ಜನಾಂಗದವರು ಖರ್ಗೆ ಅವ್ರು ಆಗ್ಬೇಕು, ಪರಮೇಶ್ವರ ಆಗ್ಬೇಕು, ಇನ್ನೊಬ್ರು ಆಗ್ಬೇಕು ಅಂತ ಅವ್ರದ್ದೊಂದು ಗುಂಪು. ಅದರ ಮಧ್ಯದಾಗ DK ಶಿವಕುಮಾರ್ ಅವ್ರದ್ದು ಒಂದು ಗುಂಪು. ಹೀಗೆ ಗುಂಪುಗಳಾಗಿ ಕಚ್ಚಾಟದಲ್ಲಿ ಅಭಿವೃದ್ಧಿಯನ್ನೇ ಮಾಡ್ತಿದಾರ. ಸಾರ್ವಜನಿಕರಿಗೆ ಸಂದೇಶವನ್ನು ಕೊಡಬೇಕಾಗಿದೆ. ಯಾಕೆಂದ್ರೆ ಅವ್ರ ಪಕ್ಷದ ಒಂದು ಒಳ ಒಪ್ಪಂದಗಳು ನಮಗೆ ಹಿಂದೆ ಮಾತುಕತೆ ಆಗಿತ್ತು ಅಂತೇಳಿ DCM ಅವರು ಹೇಳ್ತಾರೆ. ನಾನೇ 5 ವರ್ಷ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಯಾರು ಎಷ್ಟೇ ವರ್ಷ ಇರಿ, ಆದರೆ ನಿಮ್ಮ ಈ ಚರ್ಚೆಯಲ್ಲಿ ಕಳೆದ 5-6 ತಿಂಗಳಿಂದ ನಮ್ಮ ರಾಜ್ಯದ ಅಭಿವೃದ್ಧಿ ವಿಚಾರಗಳು ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ನಿಮ್ಮ ಕುರ್ಚಿಯ ಒಂದು ಹಿಡ್ಕೊಳ್ಳೋ ವಿಚಾರದಲ್ಲಿ ಹಗ್ಗ ಜಗ್ಗಾಟಗಳು ಎಳೆಮರೆ ಕಾಯಿ ರೀತಿಯಲ್ಲಿ ನಡೀತಾ ಇದೆ. ಟೋಟಲ್ ಅಡ್ಮಿನಿಸ್ಟ್ರೇಷನ್ ಸಾಕಷ್ಟು ಹೊಡ್ತಾ ಇದೆ. ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರ ರೈತರು ಬೀದಿಲ್ ಬಿದ್ದಿದ್ದಾರೆ. ಭತ್ತದ ಖರೀದಿ ಕೇಂದ್ರಗಳು ಓಪನ್ ಆಗಿದೆ, ಆದರೆ ತಾಂತ್ರಿಕವಾಗಿ ಅವ್ರಿಗೆ ಏನು ಸಿಗ್ತಾ ಇಲ್ಲ. ಇವತ್ತು ಫ್ಲಡ್ ರಿಲೇಟೆಡ್ ಇನ್ನೂ ಕೂಡ ಫಂಡ್ ಮುಟ್ಸೋಂಥ ಕೆಲಸ ಆಗಿಲ್ಲ ಇವತ್ತು.